ಸ್ನೇಹಿತರೆ, ವಯಸ್ಸಾಗುತ್ತಿದ್ದಂತೆ ನಿಮ್ಮ ಕಾಲುಗಳಲ್ಲಿ ನೋವು, ಸೆಳೆತ, ಮರಗಟ್ಟುವಿಕೆ, ಗಂಟುಗಳಾಗುವ ತೊಂದರೆ ಕಾಡುತ್ತಿದೆಯೇ? ಮೆಟ್ಟಿಲುಗಳನ್ನು ಹತ್ತುವಾಗ ಇಳಿಯುವಾಗ ನಿಮಗೆ ಕಾಲುಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತಿದೆಯೇ? ಸ್ವಲ್ಪ ನಡೆದಾಡಿದರೆ ಸಾಕು ಸುಸ್ತಾಗುವುದು, ಏದುಸಿರು ಬಿಡುವುದು, ಕಾಲುಗಳಲ್ಲಿ ಸೆಳೆತ, ಮರಗಟ್ಟುವಿಕೆ ಕಾಣಿಸಿಕೊಳ್ಳುವುದು. ಆದರೆ ಸ್ನೇಹಿತರೆ, ಇನ್ನು ಮುಂದೆ ನೀವು ಇದಕ್ಕೆಲ್ಲ ಗಾಬರಿ ಪಡುವಂತಹ ಅವಶ್ಯಕತೆ ಇಲ್ಲ. ಇಂದು ನಾವು ಮನೆಯಲ್ಲಿಯೇ ಮಾಡುವ ಒಂದು ಔಷಧಿಯ ಬಗ್ಗೆ ನಿಮಗೆ ಹೇಳಲು ಬಂದಿದ್ದೇವೆ. ಇದನ್ನು ಸೇವಿಸುವುದರಿಂದ ನಿಮ್ಮ ಕಾಲುಗಳಲ್ಲಿ ಆಗುವ ಸೆಳೆತ, ಮರಗಟ್ಟುವಿಕೆ, ನೋವು, ಗಂಟು ಎಲ್ಲವೂ ಮಾಯವಾಗುತ್ತದೆ. ಇದರ ಸೇವನೆಯಿಂದ ಹೃದಯದಲ್ಲಿ ಆಗುವ ಬ್ಲಾಕೇಜ್ಗಳನ್ನು ಕೂಡ ಸರಿ ಮಾಡುತ್ತದೆ. ನಿಮ್ಮ ಕಾಲುಗಳಲ್ಲಿ ಮಾಂಸಖಂಡಗಳಲ್ಲಿ ತೊಂದರೆಯಾಗುತ್ತಿದ್ದರೆ ನಿಮ್ಮ ದೇಹ ಅದರ ಬಗ್ಗೆ ಸೂಚನೆಯನ್ನು ನೀಡುತ್ತದೆ. ಆ ಸೂಚನೆಗಳು ಏನೆಂದರೆ ಕೈಯಲ್ಲಿ ಸೆಳೆತ ಉಂಟಾಗುವುದು, ಕೈ ಕಾಲುಗಳು ಮರಗಟ್ಟುವುದು, ಕೈಗಳು ಜುಮ್ ಎನ್ನುವಂತೆ ಅನಿಸುತ್ತಿರುತ್ತದೆ, ಆಕಸ್ಮಿಕವಾಗಿ ತಲೆ ಸುತ್ತುವುದು, ಸ್ವಲ್ಪ ನಡೆದಾಡಿದರೆ ಸಾಕು ಸುಸ್ತಾದಂತೆ ಆಗುವುದು, ಇದ್ದಕ್ಕಿದ್ದಂತೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವುದು ಮತ್ತು ಕಡಿಮೆಯಾಗುವುದು, ಮೈಗ್ರೇನ್, ತಲೆನೋವು, ತಲೆ ಸುತ್ತುವುದು, ರಾತ್ರಿ ಹೊತ್ತು ನಿದ್ದೆ ಬಾರದಿರುವುದು, ಒಮ್ಮಿಂದೊಮ್ಮೆಲೆ ಹೃದಯ ಬಡಿತ ಜೋರಾಗುವುದು ಅಥವಾ ಕಡಿಮೆಯಾಗುವುದು, ಇವೆಲ್ಲವೂ ನಿಯಂತ್ರಣಕ್ಕೆ ಬಾರದೆ ಇದ್ದಾಗ ನೀವು ಡಾಕ್ಟರನ್ನು ತಕ್ಷಣ ಸಂಪರ್ಕಿಸಲೇಬೇಕಾಗುತ್ತದೆ. ಇಂದು ನಾವು ಈ ಎಲ್ಲ ಸಮಸ್ಯೆಗಳಿಗೆ ಮನೆಯಲ್ಲಿಯೇ ಮಾಡಿಕೊಳ್ಳುವ ಒಂದು ಔಷಧಿಯನ್ನು ಹೇಳಿಕೊಡುತ್ತೇವೆ. ನೀವು ಪ್ರತಿದಿನ ಮನೆಯಲ್ಲಿ ಚಹಾ ಕುಡಿಯುತ್ತೀರಿ, ಆದರೆ ನೀವು ಮಾಡುವ ಚಹಾದ ಬಗ್ಗೆ ನಾವು ಮಾತನಾಡುತ್ತಿಲ್ಲ. ನಾವು ಔಷಧೀಯ ಗುಣಗಳಿರುವ ಪದಾರ್ಥಗಳನ್ನು ಹಾಕಿ ಚಹಾ ಮಾಡುವ ಬಗ್ಗೆ ಹೇಳಿಕೊಡುತ್ತೇವೆ. ನೀವು ಸ್ವಲ್ಪ ದಿನಗಳ ಕಾಲ ಆ ಚಹಾವನ್ನು ಕುಡಿಯುತ್ತಾ ಬಂದರೆ ನಿಮ್ಮ ಈ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಪ್ರತಿದಿನ ಈ ಚಹಾವನ್ನು ಸೇವಿಸುತ್ತಾ ಬಂದರೆ ನಿಮ್ಮ ರಕ್ತದಲ್ಲಿ ಆಗಿರುವ ಬ್ಲಾಕೇಜ್ಗಳು ನಿವಾರಣೆಯಾಗುತ್ತದೆ. ನಿಮ್ಮ ಕಾಲುಗಳಲ್ಲಿ ಆಗುವ ಸೆಳೆತ, ಗಂಟುಗಳು, ಕೈ ಕಾಲುಗಳು ಜುಮ್ ಎನ್ನುವ ಸಮಸ್ಯೆ, ಮರಗಟ್ಟುವುದು, ಸ್ವಲ್ಪ ನಡೆದರೆ ಸಾಕು ಸುಸ್ತಾಗುವುದು, ಈ ಎಲ್ಲ ಸಮಸ್ಯೆಗಳು ಈ ಚಹಾವನ್ನು ಕುಡಿಯುವುದರಿಂದ ಶಮನವಾಗುತ್ತದೆ. ಈ ಚಹಾದಿಂದಾಗಿ ನಿಮ್ಮ ದೇಹದಲ್ಲಿ ಮತ್ತಷ್ಟು ಎನರ್ಜಿ ಬಂದಂತಾಗುತ್ತದೆ. ಹಾಗಾದರೆ ಆ ಚಹಾವನ್ನು ಮಾಡುವುದು ಹೇಗೆ ಎನ್ನುವುದನ್ನು ತಿಳಿದುಕೊಳ್ಳೋಣ. ಎಲ್ಲರ ಮನೆಯಲ್ಲಿ ಧನಿಯಾ ಕಾಳುಗಳು ಇದ್ದೇ ಇರುತ್ತದೆ, ಅಂದರೆ ಕೊತ್ತಂಬರಿ ಬೀಜ. ಇದು ನರಗಳಲ್ಲಿ ಉಂಟಾಗುವ ಬ್ಲಾಕೇಜನ್ನು ಸರಿ ಮಾಡುತ್ತದೆ. ಎರಡನೆಯದಾಗಿ ದೊಡ್ಡ ಏಲಕ್ಕಿ, ಅದು ನೋಡಲು ಕಪ್ಪಾಗಿರುತ್ತದೆ. ದೊಡ್ಡ ಏಲಕ್ಕಿ ಶರೀರದಲ್ಲಿರುವ ಬ್ಲಡ್ ಪ್ರೆಷರನ್ನು ಕಡಿಮೆ ಮಾಡುತ್ತದೆ, ಶರೀರವನ್ನು ಡಿಟಾಕ್ಸ್ ಮಾಡುತ್ತದೆ, ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮೂರನೆಯದಾಗಿ ಲವಂಗ. ಲವಂಗ ನಮ್ಮ ದೇಹದಲ್ಲಿರುವ ನರಗಳಿಗೆ ಹೊಸ ಉತ್ಸಾಹವನ್ನು, ಚೇತನವನ್ನು ತರುತ್ತದೆ. ಬ್ಲಡ್ ಸರ್ಕ್ಯುಲೇಷನ್ ಅನ್ನು ಸರಿ ಮಾಡುತ್ತದೆ, ನಮ್ಮ ದೇಹದಲ್ಲಿ ಆಗಿರುವ ಊತವನ್ನು ಕಡಿಮೆ ಮಾಡುತ್ತದೆ. ನಾಲ್ಕನೆಯದಾಗಿ ದಾಲ್ಚೀನಿ. ನಮ್ಮ ದೇಹದಲ್ಲಿರುವ ಮೂಳೆಗಳು ಹಾಗೂ ಮಾಂಸಖಂಡಗಳನ್ನು ಆರೋಗ್ಯವಾಗಿರುವಂತೆ ನೋಡಿಕೊಳ್ಳುತ್ತದೆ. ಮಾಂಸಖಂಡಗಳಲ್ಲಿ ಆಗುವ ನೋವನ್ನು ದೂರ ಮಾಡುತ್ತದೆ. ಹೈ ಬ್ಲಡ್ ಪ್ರೆಷರ್ ಹಾಗೂ ರಕ್ತದಲ್ಲಿ ಆಗುವ ಬ್ಲಾಕೇಜ್ಗಳನ್ನು ಸರಿ ಮಾಡುತ್ತದೆ. ಹೈ ಕೊಲೆಸ್ಟ್ರಾಲ್ ಹಾಗೂ ಶುಗರ್ ಇದ್ದವರಿಗೆ ಇದು ರಾಮಬಾಣವಿದ್ದಂತೆ. ಹಾಗಾದರೆ ಈ ಎಲ್ಲ ವಸ್ತುಗಳನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಚಹಾ ಮಾಡಬೇಕು ಎಂದು ತಿಳಿದುಕೊಳ್ಳೋಣ. ಮೊದಲು ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ನೀರನ್ನು ಹಾಕಿಕೊಳ್ಳಿ. ನೀರು ಬಿಸಿಯಾಗುವವರೆಗೂ ಸ್ವಲ್ಪ ಕಾಯಿರಿ. ನಂತರ ಒಂದು ದೊಡ್ಡ ಏಲಕ್ಕಿಯನ್ನು ತೆಗೆದುಕೊಳ್ಳಿ. ನಾವು ಇಲ್ಲಿ ಒಬ್ಬ ವ್ಯಕ್ತಿಗೆ ಸಾಕಾಗುವಷ್ಟು ಟೀಯನ್ನು ಮಾಡುತ್ತಿದ್ದೇವೆ. ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ಏಲಕ್ಕಿಯನ್ನು ತೆಗೆದುಕೊಳ್ಳಬಹುದು. ನಂತರ ಏಲಕ್ಕಿಯನ್ನು ಸಣ್ಣದಾಗಿ ಪುಡಿ ಮಾಡಿಟ್ಟುಕೊಳ್ಳಬೇಕು. ನಂತರ ಅದರಲ್ಲಿ 1 ಲವಂಗವನ್ನು ಹಾಕಿ, ಒಬ್ಬ ವ್ಯಕ್ತಿಗೆ ಕೇವಲ 1 ಲವಂಗ ಸಾಕು. ಲವಂಗ ತುಂಬ ಉಷ್ಣ ಇರುವ ಕಾರಣ ಕೇವಲ 1 ಲವಂಗ ಮಾತ್ರ ಹಾಕಿಕೊಳ್ಳಿ. ನಂತರ ಅರ್ಧ ಇಂಚು ದಾಲ್ಚೀನಿಯನ್ನು ಹಾಕಿಕೊಳ್ಳಿ. ಇವುಗಳನ್ನೆಲ್ಲ ಚೆನ್ನಾಗಿ ಪುಡಿ ಮಾಡಿಟ್ಟುಕೊಳ್ಳಿ. ಚೆನ್ನಾಗಿ ಪುಡಿ ಮಾಡಿದ ನಂತರ ನೀರು ಬಿಸಿಯಾಗಿರುವುದನ್ನು ನೋಡಿಕೊಂಡು ಅದಕ್ಕೆ 1 ಸ್ಪೂನ್ ಕೊತ್ತಂಬರಿ ಬೀಜವನ್ನು ಹಾಕಬೇಕು. ಇದು ತಂಪಾಗಿರುವ ಕಾರಣ ನಮ್ಮ ದೇಹದ ಉಷ್ಣತೆಯನ್ನು ಸ್ಥಿರವಾಗಿರುತ್ತದೆ. ನಿಮ್ಮ ದೇಹವು ಪಿತ್ತ ಪ್ರಕೃತಿಯಾಗಿದ್ದರೆ, ಆಗಾಗ ಅಸಿಡಿಟಿ ಆಗುತ್ತಿದ್ದರೆ ಧನಿಯಾದ ಜೊತೆ 1 ಸ್ಪೂನ್ ಸೋಂಪು ಕಾಳನ್ನು ಸೇರಿಸಿಕೊಳ್ಳಿ. ನಂತರ ಪುಡಿ ಮಾಡಿಟ್ಟುಕೊಂಡಿರುವ ಪೌಡರನ್ನು ಅದಕ್ಕೆ ಹಾಕಬೇಕು. ನಂತರ ಅದನ್ನು ನಿಧಾನವಾಗಿ ಕುದಿಯಲು ಬಿಡಿ. 2 ಗ್ಲಾಸ್ ನೀರು 1 ಗ್ಲಾಸ್ ಆಗುವವರೆಗೂ ಚೆನ್ನಾಗಿ ಕುದಿಸಬೇಕು. ನೀರು ಚೆನ್ನಾಗಿ ಬಾಯ್ಲ್ ಆಗಿ 1 ಗ್ಲಾಸ್ ಪ್ರಮಾಣಕ್ಕೆ ಬಂದ ಮೇಲೆ ಗ್ಯಾಸನ್ನು ಆಫ್ ಮಾಡಿ ಅದನ್ನು 1 ಗ್ಲಾಸ್ಗೆ ಹಾಕಿಕೊಳ್ಳಿ. ಈಗ ಕುಡಿಯಲು ಟೀ ಸಿದ್ಧವಾಗಿದೆ ನೋಡಿ.
ಈ ರೀತಿಯಾಗಿ ತುಂಬ ಈಸಿಯಾಗಿ ಮನೆಯಲ್ಲಿಯೇ ಔಷಧಿಯನ್ನು ಮಾಡಿಕೊಳ್ಳಬಹುದು. ಇದನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು ಎಂದರೆ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಊಟಕ್ಕಿಂತ ಮುಂಚೆ ಅರ್ಧ ಗಂಟೆಯ ಮೊದಲು ತೆಗೆದುಕೊಳ್ಳಬೇಕು. ನಂತರ ಊಟವಾದ ಮೇಲೆ ಅರ್ಧ ಗಂಟೆಯ ನಂತರ ತೆಗೆದುಕೊಳ್ಳಬಹುದು. ನಿಮಗೆ ಈ ಟೀ ಕಹಿ ಎನಿಸಿದರೆ, ಒಗರು ಎನಿಸಿದರೆ ಅದರಲ್ಲಿ ಜೇನುತುಪ್ಪವನ್ನು ಮಿಕ್ಸ್ ಮಾಡಿಕೊಳ್ಳಬಹುದು. ನೀವು ಶುಗರ್ ಪೇಷಂಟ್ ಆಗಿದ್ದರೆ ಜೇನುತುಪ್ಪವನ್ನು ನಾವು ಪ್ರಿಫರ್ ಮಾಡುವುದಿಲ್ಲ. ನೀವು 10 ರಿಂದ 15 ದಿನಗಳ ಕಾಲ ಈ ಟೀಯನ್ನು ಮಾಡಿಕೊಂಡು ಕುಡಿಯಬೇಕು. ಆದರೆ ಈ ಟೀಯನ್ನು ಗರ್ಭಿಣಿಯಾಗಿರುವ ಮಹಿಳೆಯರು ಹಾಗೂ ಸ್ತನಪಾನ ಮಾಡುವ ಮಹಿಳೆಯರು ಸೇವಿಸುವ ಹಾಗಿಲ್ಲ. ನಿಮಗೆ ತುಂಬ ಸಮಸ್ಯೆ ಇದೆ, ಇದನ್ನು ಸೇವಿಸಲೇಬೇಕು ಎಂದಾದರೆ ನಿಮ್ಮ ಡಾಕ್ಟರ್ ಸಲಹೆಯನ್ನು ತೆಗೆದುಕೊಂಡು ನಂತರ ಸೇವಿಸಿ. ಈ ಟೀಯನ್ನು ದಿನದಲ್ಲಿ 1 ಬಾರಿ ಸೇವಿಸಿದರೆ ಸಾಕು. ಆಗ ನಮಗೆ ಅನುಭವಕ್ಕೆ ಬರುತ್ತದೆ. ನಿಮ್ಮ ಕಾಲುಗಳಲ್ಲಿರುವ ನೋವು, ಗಂಟುಗಳು, ಸೆಳೆತ, ಜುಮ್ ಎನ್ನುವುದು, ಸೊಂಟದಲ್ಲಿರುವ ನೋವು, ಮೊಣಕಾಣುಗಳು, ಮಾಂಸಖಂಡಗಳಲ್ಲಿರುವ ನೋವು ದಿನೇ ದಿನೇ ಕಡಿಮೆಯಾಗುತ್ತಾ ಹೋಗುತ್ತದೆ. ಇದನ್ನು ಸೇವಿಸಿದ ನಂತರ ಬ್ಲಡ್ ಸರ್ಕ್ಯುಲೇಷನ್ ಸುಧಾರಿಸುತ್ತದೆ. ಹೃದಯ ಬಡಿತ ನಿಯಮಿತದಲ್ಲಿ ಇರುತ್ತದೆ. ನಿಮಗೆ ಎಷ್ಟೇ ವಯಸ್ಸಾಗಿದ್ದರೂ ಕೂಡ ಈ ಔಷಧಿ ನಿಮ್ಮನ್ನು ಮತ್ತೆ ಯುವಕರಂತೆ ಮಾಡುತ್ತದೆ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರುವುದಿಲ್ಲ. ಎಷ್ಟೇ ವಯಸ್ಸಾಗಿದ್ದರೂ ಕೂಡ ಇದನ್ನು ಯಾವುದೇ ಭಯವಿಲ್ಲದೆ ತೆಗೆದುಕೊಳ್ಳಬಹುದು. ನಿಮಗೆ ಇನ್ನೊಂದು ಒಳ್ಳೆಯ ಟಿಪ್ಸ್ ಅನ್ನು ಹೇಳುತ್ತೇವೆ. ನಿಮ್ಮ ಮಾಂಸಖಂಡಗಳಲ್ಲಿ ಮತ್ತಷ್ಟು ಆರೋಗ್ಯವಾಗಿರಬೇಕು ಎಂದರೆ ವಿಟಮಿನ್ B12 ಬಗ್ಗೆ ಹೆಚ್ಚಿನ ಗಮನವಹಿಸಿ. ನೀವು ಮಾಂಸಾಹಾರಿಗಳಾಗಿದ್ದರೆ ಮೀನು ಹಾಗೂ ಮೊಟ್ಟೆಯನ್ನು ಸೇವಿಸಿ. ಇಲ್ಲದಿದ್ದರೆ ನೀವು ಶಾಕಾಹಾರಿಗಳಾಗಿದ್ದರೆ ಹಾಲಿನ ಉತ್ಪನ್ನಗಳನ್ನು ಸೇವಿಸಬಹುದು. ನಿಮಗೆ ಹಾಲಿನ ಸೇವನೆ ಕೂಡ ಇಷ್ಟವಿಲ್ಲದಿದ್ದರೆ ನೀವು ಸೋಯಾ ಹಾಗೂ ಟೋಫುವನ್ನು ಸೇವಿಸಬಹುದು. ನಂತರ ವಿಟಮಿನ್ B12 ನ್ಯೂರೋ ಟ್ರಾನ್ಸ್ಫಾರ್ಮರ್ ನಿರ್ಮಾಣದಲ್ಲಿ ನಮ್ಮ ದೇಹದಲ್ಲಿ ಸಹಾಯ ಮಾಡುತ್ತದೆ. ವಿಟಮಿನ್ B3 ಬಾಳೆಹಣ್ಣು, ಮಾವಿನ ಹಣ್ಣು ಹಾಗೂ ಕುಂಬಳಕಾಯಿ ಬೀಜದಲ್ಲಿ ಹೇರಳವಾಗಿ ಸಿಗುತ್ತದೆ. 3ನೆಯ ಮಹತ್ವಪೂರ್ಣವಾದ ವಿಟಮಿನ್ ಎಂದರೆ ಒಮೆಗಾ 3 ಫ್ಯಾಟಿ ಆಸಿಡ್. ಇದು ಪ್ರತಿದಿನ ನಮ್ಮ ಆಹಾರದಲ್ಲಿ ಸಿಗುತ್ತದೆ. ಇದು ನಮ್ಮ ದೇಹಕ್ಕೆ ತುಂಬ ಮುಖ್ಯವಾದ ಪ್ರೋಟೀನ್ ಆಗಿದೆ. ಇದು ದೇಹದಲ್ಲಿ ಆಗುವ ಊತವನ್ನು ಕಡಿಮೆ ಮಾಡುತ್ತದೆ. ಮಾಂಸಖಂಡಗಳಲ್ಲಿರುವ ನೋವನ್ನು ಕಡಿಮೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ಚರ್ಮ, ಕಣ್ಣು ಹಾಗೂ ಹಾರ್ಟ್ಗೆ ತುಂಬ ಒಳ್ಳೆಯದು. ಒಮೆಗಾ 3 ಫ್ಯಾಟಿ ಆಸಿಡ್ ಅಕ್ರೋಟ್, ಅಗಸೆ ಬೀಜ ಹಾಗೂ ಚಿಯಾ ಸೀಡ್ಸ್ನಲ್ಲಿ ಸಿಗುತ್ತದೆ. ಮಾಂಸಾಹಾರಿಗಳಾಗಿದ್ದರೆ ಮೊಟ್ಟೆ ಹಾಗೂ ಮೀನನ್ನು ಸೇವಿಸಬಹುದು. ಅದರಲ್ಲಿ ಭರಪೂರಕವಾಗಿ ಒಮೆಗಾ 3 ಫ್ಯಾಟಿ ಆಸಿಡ್ ಇರುತ್ತದೆ. ಬೇಸಿಗೆ ಕಾಲದಲ್ಲಿ ಚಿಯಾ ಸೀಡ್ಸನ್ನು ನೀರಿನಲ್ಲಿ ನೆನೆ ಹಾಕಿ ಸೇವಿಸಬಹುದು. ಅಗಸೆ ಬೀಜವನ್ನು ಚಟ್ನಿ ಪುಡಿ ಮಾಡಿಕೊಂಡು ಸೇವಿಸಬಹುದು. ಇದು ಹಾರ್ಟ್ಗೂ ಕೂಡ ತುಂಬ ಒಳ್ಳೆಯದು. ಅಗಸೆ ಬೀಜವನ್ನು ಸ್ವಲ್ಪ ಬಿಸಿ ಮಾಡಿ ಒಂದು ಬಾಕ್ಸ್ನಲ್ಲಿ ಹಾಕಿಟ್ಟುಕೊಂಡು ಪ್ರತಿದಿನ 10 ರಿಂದ 15 ಕಾಳುಗಳನ್ನು ಸೇವಿಸಬಹುದು. 4ನೆಯದಾಗಿ ಮೆಗ್ನೀಷಿಯಂ. ಇದು ಮಾಂಸಖಂಡಗಳಿಗೆ ತುಂಬ ಮುಖ್ಯವಾದ ಪೋಷಕಾಂಶವಾಗಿದೆ. ಮೆಗ್ನೀಷಿಯಂ ಗೋಡಂಬಿ, ಬಾದಾಮಿ ಹಾಗೂ ಹಸಿರು ತರಕಾರಿಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತದೆ. ಇನ್ನೊಂದು ಮುಖ್ಯವಾದ ಅಂಶವೆಂದರೆ ವಿಟಮಿನ್ D3. ನಮ್ಮ ದೇಶದ 90% ಜನರಲ್ಲಿ ವಿಟಮಿನ್ D3 ಪೋಷಕಾಂಶ ಕಡಿಮೆ ಇರುತ್ತದೆ. ನಮ್ಮ ದೇಶದಲ್ಲಿ ಸೂರ್ಯನ ಕಿರಣಗಳಿಂದಲೇ ವಿಟಮಿನ್ D3 ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತದೆ. ಆದರೆ ನಾವು ತುಂಬ ಸಮಯದವರೆಗೆ ಮನೆಯ ಒಳಗೆ ಇರುವುದರಿಂದ ಇದರ ಕೊರತೆಯನ್ನು ಅನುಭವಿಸುತ್ತಿರುತ್ತೇವೆ. ಮನೆಯ ಒಳಗೆ ಕೆಲಸ ಮಾಡುತ್ತೇವೆ, ಆಫೀಸ್ನ ಒಳಗೆ ಕೆಲಸ ಮಾಡುತ್ತೇವೆ. ಇದರಿಂದಾಗಿ ನಾವು ಬಿಸಿಲನ್ನು ಜಾಸ್ತಿ ಹೊತ್ತು ಅನುಭವಿಸುವುದಿಲ್ಲ. ನಮಗೆ ಉಚಿತವಾಗಿ ವಿಟಮಿನ್ D ಸಿಗುವ ಕಾರಣ ನಾವು ಬೇರೆ ಯಾವುದೇ ಸಪ್ಲಿಮೆಂಟ್ಗಳ ಮೊರೆ ಹೋಗುವ ಅವಶ್ಯಕತೆ ಇಲ್ಲ. ಆದ್ದರಿಂದ ಪ್ರತಿದಿನ ನಿಮಗೆ ಎಷ್ಟೇ ಕಷ್ಟವಾದರೂ 10 ರಿಂದ 15 ನಿಮಿಷಗಳ ಕಾಲ ಸೂರ್ಯನ ಎಳೆ ಬಿಸಿಲಿನಲ್ಲಿ ಕುಳಿತುಕೊಳ್ಳಿ. ಆಹಾರ ಪದಾರ್ಥಗಳಲ್ಲಿ ಮೊಟ್ಟೆ ಹಾಗೂ ಮಶ್ರೂಮ್ನಲ್ಲಿ ಸಾಕಷ್ಟು ಪ್ರಮಾಣದ ವಿಟಮಿನ್ D ಇರುತ್ತದೆ. ನಂತರ ನಾವು ಈಗ ಹೇಳಿಕೊಟ್ಟಿರುವ ಟೀಯನ್ನು ಪ್ರತಿದಿನ ಸೇವಿಸಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿಯೇ ಇದೆ. ನಾವೇ ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವುದು ಬೇಡ. ಈ ಎಲ್ಲ ನೈಸರ್ಗಿಕವಾದ ಆಹಾರ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.